ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನಿಗೆ ವಸಿಷ್ಠನು ಔತಣ ಮಾಡಿಸಿದ್ದು ಎಂಬ 52ನೆಯ ಅಧ್ಯಾಯಕ್ಕೆ ಸ್ವಾಗತ. ಪೂರ್ವಕಾಲದಲ್ಲಿ ವಿಶ್ವಾಮಿತ್ರನು ರಾಜನಾಗಿ ಮೆರೆಯುತ್ತಿದ್ದಾಗ ಆ ಸಂದರ್ಭದಲ್ಲಿ ನಡೆದ ಘಟನೆಗಳನ್ನು ಶತಾನಂದರು ನೆನಪಿಸಿಕೊಂಡು ಅವರ ಶಿಷ್ಯರಾದ ರಾಮಲಕ್ಷ್ಮಣರಿಗೆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಹೇಳುತ್ತಿರುವರು. ವಿಶ್ವಾಮಿತ್ರನು ಆ ಕಾಲದಲ್ಲಿ ಒಂದು ಅಕ್ಷೋಹಿಣಿ ಸೇನೆಯನ್ನು ತೆಗೆದುಕೊಂಡು ತಾನು ಭೂಸಂಚಾರ ಮಾಡುತ್ತಾ ವಿವಿಧ ಆಶ್ರಮಗಳನ್ನು ಸಂದರ್ಶಿಸುತ್ತಾ ವಸಿಷ್ಠ ಮಹಾಮುನಿಗಳ ಆಶ್ರಮಕ್ಕೆ, ಎರಡನೆಯ ಬ್ರಹ್ಮಲೋಕವೋ ಎಂಬಂತೆ ಕಂಗೊಳಿಸುತ್ತಿದ್ದ ವಸಿಷ್ಠ ಮಹಾಮುನಿಗಳ ಆಶ್ರಮಕ್ಕೆ ಬಂದಿದ್ದಾನೆ. ಆಮೇಲೆ ವಿಶ್ವಾಮಿತ್ರನು ವಸಿಷ್ಠ ಮುನೀಶ್ವರರಿಗೆ ನಮಸ್ಕಾರವನ್ನು ಮಾಡಲು ಆ ಮುನೀಶ್ವರನು ಕುಶಲವನ್ನು ಕೇಳಿ ಆಸನವನ್ನು ಕೊಟ್ಟನು. ಆತನು ಸುಖದಿಂದ ಕುಳಿತಿರಲು ಅರ್ಘ್ಯ ಪಾದ್ಯ ಆಚಮನಾದಿ ಸತ್ಕಾರಗಳನ್ನು ಮಾಡಿ ಕಂದಮೂಲ ಫಲಾಹಾರಗಳನ್ನು ಕೊಟ್ಟನು. ವಿಶ್ವಾಮಿತ್ರನು ವಸಿಷ್ಠ ಮುನೀಶ್ವರನ ಸತ್ಕಾರಗಳನ್ನು ಕೈಗೊಂಡು ಆ ಮುನೀಶ್ವರನ ಕುಶಲವನ್ನು ಕೇಳುತ್ತಾ ಆತನನ್ನು ಕುರಿತು, ವಸಿಷ್ಠ ಮುನೀಶ್ವರರೇ, ನಿಮ್ಮ ತಪೋವನದಲ್ಲಿರುವ ವೃಕ್ಷ ಗುಲ್ಮ ಲತೆಗಳಿಗೂ ಇಲ್ಲಿ ವಾಸ ಮಾಡಿಕೊಂಡಿರುವ ತಪಸ್ವಿಗಳಿಗೂ ನಾನಾ ವಿಧವಾದ ಮೃಗ ಸಮೂಹಗಳಿಗೂ ನಿಮಗೂ ಯಾರಿಂದಲೂ ಉಪದ್ರವಗಳಿಲ್ಲದೆ ಸುಖವಾಗಿದೆಯೇ ಎಂದು ಕೇಳಿದನು. ಆಗ ಸಮಸ್ತ ತಪಸ್ವಿಗಳಿಗೂ ಉತ್ತಮನಾದ ಬ್ರಹ್ಮಪುತ್ರನಾದ ವಸಿಷ್ಠ ಮುನೀಶ್ವರನು, ಎಲೈ ವಿಶ್ವಾಮಿತ್ರನೇ, ಸಮಸ್ತವು ಸುಖವಾಗಿದೆ ಎಂದು ಹೇಳಿ ಸುಖವಾಗಿ ಕುಳಿತಿದ್ದ ವಿಶ್ವಾಮಿತ್ರನನ್ನು ಕುಶಲ ಪ್ರಶ್ನೆಗಳನ್ನು ಕೇಳುತ್ತಾ, ಎಲೈ ವಿಶ್ವಾಮಿತ್ರ, ನೀನು ಸಮಸ್ತ ಪ್ರಜೆಗಳನ್ನು ಪರಿಪಾಲಿಸಿಕೊಂಡು ಸರ್ವಸಮ್ಮತವಾಗಿ ಧರ್ಮದಿಂದ ರಾಜ್ಯವನ್ನು ರಕ್ಷಿಸಿಕೊಂಡಿದ್ದೀಯೋ? ನಿನ್ನ ಭೃತ್ಯರೆಲ್ಲರೂ ನಿನ್ನ ಆಜ್ಞೆಗೊಳಗಾಗಿದ್ದಾರೆಯೇ? ಸಮಸ್ತ ಶತ್ರುಗಳನ್ನು ಜಯಿಸಿ ವಶಪಡಿಸಿಕೊಂಡಿದ್ದೀಯೋ? ನಿನ್ನ ಭಂಡಾರ, ಮಿತ್ರವರ್ಗ, ಚತುರಂಗ ಬಲ, ಮಕ್ಕಳು, ಮೊಮ್ಮಕ್ಕಳು ಮೊದಲಾದವರು ಚೆನ್ನಾಗಿದ್ದಾರೆಯೇ ಎಂದು ಕೇಳಿದನು. ವಿಶ್ವಾಮಿತ್ರನು ಸಮಸ್ತರು ಕುಶಲರೆಂದು ನುಡಿದನು. ಈ ರೀತಿಯಲ್ಲಿ ಎರಡೂ ಕಡೆಯವರು ಅನ್ಯೋನ್ಯ ಕುಶಲ ಸಮಾಚಾರಗಳನ್ನು ಕೇಳಿ ಸಂತೋಷವಾಗಿರುವಾಗ ವಸಿಷ್ಠ ಮುನೀಶ್ವರನು ನಗುತ್ತಾ ವಿಶ್ವಾಮಿತ್ರನನ್ನು ಕುರಿತು, ಎಲೈ ಮಹಾಪರಾಕ್ರಮವುಳ್ಳ ವಿಶ್ವಾಮಿತ್ರನೇ, ನಿನಗೆ ಔತಣವನ್ನು ಮಾಡಬೇಕೆಂದು ಮನಸ್ಸಿನಲ್ಲಿ ಲವಲವಿಕೆಯಾಗಿದೆ. ಆದ ಕಾರಣ ನನ್ನ ಮೇಲೆ ದಯೆ ಇಟ್ಟು ನಾನು ಮಾಡುವ ಸತ್ಕಾರವನ್ನು ಅಂಗೀಕರಿಸಬೇಕು. ನೀನು ಮಹಾ ಪುಣ್ಯಾತ್ಮನು, ನಿನಗೆ ಪ್ರಯತ್ನದಿಂದಲಾದರೂ ಪೂಜೆಯನ್ನು ಮಾಡಬೇಕು ಎಂದು ನುಡಿದನು. ಆಗ ವಿಶ್ವಾಮಿತ್ರನು, ವಸಿಷ್ಠ ಮುನೀಶ್ವರರೇ, ನೀವು ನನಗೆ ಸತ್ಕಾರ ಮಾಡಬೇಕೆಂದು ಹೇಳಿದ ಮಾತ್ರದಿಂದಲೇ ನಾನು ಸಂತುಷ್ಟನಾದೆನು. ನೀವು ಮಹಾಪೂಜ್ಯರು. ನನಗೆ ಅರ್ಘ್ಯ ಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಕಂದಮೂಲ ಫಲಾಹಾರಗಳನ್ನು ಕೊಟ್ಟು ಆ ಫಲಾಹಾರದಿಂದಲೂ ನಿಮ್ಮ ದರ್ಶನದಿಂದಲೂ ನಾನು ಸುಪ್ರೀತನಾದೆನು. ಮುಂದೆ ತೆರಳಲು ಅಪ್ಪಣೆಯನ್ನು ಕೊಡಬೇಕು ಎಂದು ನುಡಿದನು. ಆಗ ವಸಿಷ್ಠ ಮುನೀಶ್ವರನು, ವಿಶ್ವಾಮಿತ್ರ, ಹೇಗಾದರೂ ನನ್ನ ಅತಿಥಿ ಸತ್ಕಾರವನ್ನು ಕೈಗೊಂಡು ಮುಂದೆ ತೆರಳಬೇಕು ಎಂದು ಮತ್ತೆ ಮತ್ತೆ ಹೇಳಿದನು. ವಿಶ್ವಾಮಿತ್ರನು ಆತನ ವಾಕ್ಯವನ್ನು ಅಂಗೀಕರಿಸಿ, ವಸಿಷ್ಠ ಮುನೀಶ್ವರರೇ, ನಿಮ್ಮ ಚಿತ್ತಕ್ಕೆ ಬಂದ ಹಾಗೆ ಮಾಡಿರಿ ಎಂದು ಹೇಳಿದನು. ಆಗ ವಸಿಷ್ಠ ಮುನೀಶ್ವರನು ತನ್ನಲ್ಲಿದ್ದ ಮಹಾಪವಿತ್ರವಾದ ಕಪಿಲ ವರ್ಣದ ಕಾಮಧೇನುವಿನ ಮಗಳನ್ನು ಕರೆದು, ಎಲೋ ಶಬಲೆ, ರಸದ್ರವ್ಯಗಳಿಂದ ಭುಜಿಸುವುದಕ್ಕೆ ಯೋಗ್ಯವಾದ ಅನ್ನ, ಉತ್ತಮವಾದ ಪಾನ ದ್ರವ್ಯಗಳು, ಶೀಕರಣೆಗಳು, ಪಕ್ಷ ಭೋಜ್ಯಾದಿ ಪಾಯಸಗಳು, ಇವುಗಳಿಂದ ಕೂಡಿದ ಷಡ್ರಸೋಪೇತವಾದ ಅನ್ನ ಸಮೂಹಗಳಿಂದ ಈ ರಾಯನಿಗೆ ಶೀಘ್ರವಾಗಿ ಭೋಜನವಾಗುವ ಹಾಗೆ ನಿನ್ನ ಸಾಮರ್ಥ್ಯದಿಂದ ಏರ್ಪಡಿಸು ಎಂದು ಆಜ್ಞಾಪಿಸಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.